ಸರ್, ಇವಾಗ ನೀವು ಹೇಳಿದ್ರಿ ದೈಹಿಕ ನ್ಯೂನತೆಗಳು ಸಾಮಾನ್ಯವಾಗಿ ಬೇಗ ಗೋಚರಿಸುತ್ತೆ. ಆದರೆ ಮೆಂಟಲ್ ಇಲ್ನೆಸ್ನ ಕಂಡುಹಿಡಿಯೋಕ್ಕಾಗಲಿ ಅಥವಾ ಅದರ ಸಿಂಪ್ಟಮ್ಸ್ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ ಸಾಧಾರಣವಾಗಿ. ಅದನ್ನು ಹೇಗೆ ಕಂಡುಹಿಡಿಯೋದು, ಅದು ಗುರುತಿಸೋದು ಹೇಗೆ? ಮೇಡಮ್, ಮೆಂಟಲ್ ಇಲ್ನೆಸ್ ಅಂದರೆ ಅದು ಥಾಟ್ ಲೆವೆಲಲ್ಲಿ ಇರುತ್ತೆ. ಸೊ ಥಾಟ್ ಲೆವೆಲಲ್ಲಿ ನಾವೇನು ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಅದು ಎಲ್ಲದಕ್ಕೂ ಕೆಲವೊಂದು ಸೈಂಟಿಫಿಕ್ ವೇ ಆಫ್ ಫೈಂಡಿಂಗ್ ಔಟ್ ಇರುತ್ತೆ. ಆ ಥರ ನೋಡ್ತಾ ಹೋದರೆ ಆಲ್ಫಾ, ಬೀಟಾ, ಗಾಮಾ, ಥೀಟಾ ಈ ಥರ ಮೆನಿ ವೇವ್ಸ್ ಬರುತ್ತೆ ಬ್ರೈನ್ ಅಂತ ಬಂದಾಗ. ಸೊ ಅದೆಲ್ಲ ನಾವು ಕಂಪ್ಲೀಟ್ ಸಿಸ್ಟಮ್ಸಲ್ಲಿ ಕಂಪ್ಯೂಟರ್ ಬೇಸಲ್ಲಿ ಅನಲೈಸ್ ಮಾಡ್ಬೋದು. ಆದರೆ ಥಾಟ್ಸ್ ಲೆವೆಲಲ್ಲಿ ಇರೋದು ನಮಗೆ ಫೀಲಿಂಗ್ ಲೆವೆಲಲ್ಲಿ ಕಾಣುತ್ತೆ. ಅಂದರೆ ನನಗೆ ನಾಚಿಕೆ ಇರ್ಬೋದು, ಅಥವಾ ನಾನು ಕೋಪ ಮಾಡ್ಕೊಳೋದಿರ್ಬೋದು, ಅಥವಾ ಇರಿಟೇಷನ್ ಮಾಡ್ಕೊಳೋದಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಕೂತ್ಕೊಳ್ಳೋವಂಥದ್ದಿರ್ಬೋದು, ಅಥವಾ ಕೆಲಸ ಮುಂದೂಡೋದಿರ್ಬೋದು, ಮೆನಿ ಕೈಂಡ್ಸ್. ಇದೆಲ್ಲ ಫೀಲಿಂಗ್ಸ್ ಆ ವ್ಯಕ್ತಿಯ ದೇಹದ ಒಂದು ಒಡನಾಟ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಅವ್ರು ಆಲ್ರೆಡಿ ಥಾಟ್ಸಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ. ಸೊ ಇವತ್ತು ಭಾವನೆಗಳ ಮೂಲಕ ಮಾತ್ರ ನಾವು ಥಾಟ್ ಲೆವೆಲ್ ಏನಂತ ನಾವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ಯಾವುದೇ ಒಂದು ಅನಾರೋಗ್ಯ ಕಾಣಿಸ್ತಾ ಇದೆ, ಅದು ಫಾರ್ ಎಕ್ಸಾಂಪಲ್ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಎನಿ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ರಿಲೇಟೆಡ್ ಇರ್ಬೋದು, ಅಥವಾ ಹಲ್ಲಿನ ಸಮಸ್ಯೆ ಇರ್ಬೋದು, ಕಿಡ್ನಿ, ಇದೆಲ್ಲದಕ್ಕೂ ಕೂಡ ಅದರದೇ ಆದಂಥ ಕೆಲವೊಂದು ನೆಗೆಟಿವ್ ಫೀಲಿಂಗ್ಸ್ ಅಂತ ಇರುತ್ತೆ. ಯಾವ ನೆಗೆಟಿವ್ ಫೀಲಿಂಗ್ಸ್ಗಳಿರುತ್ತೆ ಆ ನೆಗೆಟಿವ್ ಫೀಲಿಂಗ್ಸಿಗೆ ಸಂಬಂಧಪಟ್ಟಂತಹ ದೇಹಕ್ಕೆ ಆರ್ಗನ್ಗಳಿಗೆ ಅದು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಈ ವಿಚಾರ ತುಂಬ ದೊಡ್ಡದಿದೆ, ಇದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡುವ. ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಥಾಟ್ಸಲ್ಲಿ ನಾವೇನು ಕಂಡುಹಿಡಿಯೋಕ್ಕಾಗಲ್ಲ, ಅದನ್ನು ಭಾವನೆಗಳ ಮೂಲಕ ಮಾತ್ರ ತಿಳ್ಕೊಳ್ಬೋದು. ಓಕೆ ಸರ್, ಈಗ ಭಾವನೆಗಳು ಅಂತ ಅಂದ ತಕ್ಷಣ ಈಗ ವ್ಯಕ್ತಿಯಲ್ಲೂ ಕೂಡ ಒಂದು ವ್ಯಕ್ತಿತ್ವಗಳಲ್ಲೂ ವ್ಯತ್ಯಾಸ ಜಾಸ್ತಿನೇ ಇರುತ್ತೆ. ಹೌದು. ಈ ವ್ಯಕ್ತಿತ್ವಗಳಲ್ಲಿ ಯಾವ ಬಗೆ ಅಥವಾ ವಿಧವಾದ ವ್ಯಕ್ತಿತ್ವಗಳಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ ಮೇಡಮ್, ವ್ಯಕ್ತಿತ್ವ ಅಂತ ಹೇಳಿದ್ರೆ ವ್ಯಕ್ತಿತ್ವಕ್ಕೆ ಒಂದು ಡೆಫಿನೇಷನ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟು ನಮಗೆ ಕೆಲವೊಂದು ಸತಿ ಕ್ಲಾರಿಟಿ ಇರಲ್ಲ, ವ್ಯಕ್ತಿತ್ವ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿಲ್ಲ. ನಾನು ಯಾವ ವ್ಯಕ್ತಿತ್ವದಲ್ಲಿ ಇದ್ದೀನಿ ಅಂತ ಗೊತ್ತಾದರೆ ಮುಂದಿನ ವ್ಯಕ್ತಿತ್ವಕ್ಕೆ ನಾನು ಯಾವ ರೀತಿ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಬೇಸಿಕಲಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ವ್ಯಕ್ತಿತ್ವ ಅಂದರೆ ಪರ್ಸ್ನಾಲಿಟಿ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಸನ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ ನಾವು. ಸೊ ವ್ಯಕ್ತಿಯ ವ್ಯಕ್ತಿತ್ವ ಅಂದರೆ ಅವನ ಆಲೋಚನೆ, ಭಾವನೆಗಳು ಮತ್ತು ಅವನ ಗುಣಲಕ್ಷಣಗಳು, ಬಿಹೇವಿಯರ್ಸ್ ಇವೆಲ್ಲವೂ ಕೌಂಟ್ ಆಗಿನೇ ವ್ಯಕ್ತಿತ್ವ ಅಂತ ಆಗಿರುತ್ತೆ. ಸೊ ನಾನು ವ್ಯಕ್ತಿತ್ವಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಆ ವ್ಯಕ್ತಿತ್ವಗಳು ಆಧಾರಿತವಾಗಿಯೇ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಇದು ಸಂಪೂರ್ಣ ಕ್ಲಾರಿಟಿ ಕೊಟ್ಟಾಗ ನಮಗೆ ಅರ್ಥ ಆಗುತ್ತೆ. ಸೊ 4 ಪರ್ಸ್ನಾಲಿಟಿ ಬರುತ್ತೆ ಮೇಡಮ್. ಸೊ ಎಂಟೈರ್ ಪಾಪ್ಯುಲೇಷನ್ನ ನಾವು 4 ಪರ್ಸ್ನಾಲಿಟೀಸ್ ಆಗಿ ವ್ಯಕ್ತಿತ್ವಗಳಾಗಿ ಡಿವೈಡ್ ಮಾಡಿದ್ವಿ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಈ ವ್ಯಕ್ತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ವ್ಯಕ್ತಿತ್ವ ಏನು ಅಂತ ಮುಂಚೆ ಗೊತ್ತಾಗಬೇಕು. ಸೊ 4 ವ್ಯಕ್ತಿತ್ವ ಇರುತ್ತೆ. ಮೊದಲನೇದು ಇನ್ಫ್ಲೂಯೆನ್ಷಿಯಲ್ ಅಂತ ಕರಿತೀವಿ, ಪ್ರಭಾವಶಾಲಿ ಅಂತ. ನೆಕ್ಸ್ಟ್ ಅಡ್ಯಾಪ್ಟಿವ್ ಅಂತ ಕರಿತೀವಿ, ಹೊಂದಿಕೊಳ್ಳುವ ಅಂತಹ. ನೆಕ್ಸ್ಟ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಅಂದರೆ ಸಮತೋಲನ ವ್ಯಕ್ತಿತ್ವ ಅಂತ. ಇನ್ನೊಂದು ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಕರಿತೀವಿ, ಅದಕ್ಕೆ ಪ್ರಬಲ ವ್ಯಕ್ತಿತ್ವ ಅಂತ ಕರಿತೀವಿ. ಇವಾಗ ನಾನು 4 ವ್ಯಕ್ತಿತ್ವಗಳಲ್ಲಿ ಪ್ರಬಲ ವ್ಯಕ್ತಿತ್ವದವರಿಗೆ ಯಾವ ರೀತಿಯಾದಂಥ ಆಲೋಚನೆಗಳು ಬರುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಮನೆಯಲ್ಲಿ 4 ಜನ ಇದ್ದಾಗ 4 ಜನಗಳ ಆಲೋಚನಾ ಕ್ರಿಯೆಯೂ ಬೇರೆ ಬೇರೆನೇ ಇರುತ್ತೆ. ಸೊ ಹಾಗಾಗಿ ಆ ಸಂಬಂಧಗಳಲ್ಲಿ ಒಡನಾಟ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಎಲ್ಲರದು ಥಾಟ್ಸ್ ಲೆವೆಲ್ ಬೇರೆ ಬೇರೆನೇ ಇರುತ್ತೆ. ಒಬ್ರಿಗೆ ಬರೋ ಅಂಥ ಆಲೋಚನೆ ಇನ್ನೊಬ್ಬರಿಗೆ ಬರಲ್ಲ. ಸೊ ನಾನು ಪ್ರಬಲ ವ್ಯಕ್ತಿತ್ವ ಅಥವಾ ಡಾಮಿನೆಂಟ್ ಪರ್ಸ್ನಾಲಿಟಿಗೆ ಯಾವ ರೀತಿ ಥಾಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಈ ವ್ಯಕ್ತಿತ್ವದವರಿಗೆ ಯಾವುದೇ ರೀತಿಯಾದಂಥ ಆಲೋಚನೆ ಬಂದರೆ ಅದು ತುಂಬ ಪಾಸಿಟಿವ್ ಇರುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ಅವ್ರ ಥಾಟ್ಸ್ಗಳು ತುಂಬ ಸ್ಟ್ರಾಂಗ್ ಇರುತ್ತೆ. ಅವ್ರ ಆಲೋಚನೆಗಳು ಏನು ಬರುತ್ತೆ ಅವ್ರು ಅದನ್ನೇ ಮಾಡ್ತಾರೆ ವಿನಃ ಇನ್ನೊಬ್ರ ಹತ್ರ ಹೇಳಿಸ್ಕೊಂಡು ಅಥವಾ ಅವರಿಂದ ನಾವೇನೋ ಕೇಳಿಕೊಂಡು ಅದನ್ನು ತಿದ್ದುಪಡಿ ಮಾಡ್ಕೊಳ್ಬೇಕು, ಅದನ್ನು ಕಾರ್ಯಗತಗೊಳಿಸಬೇಕು, ಆ ರೀತಿಯಾದಂಥ ಆಲೋಚನೆ ಈ ಪ್ರಬಲ ವ್ಯಕ್ತಿತ್ವದವರಿಗೆ ಬರಲ್ಲ. ಅಂದರೆ ಇವ್ರ ಥಾಟ್ಸ್ಗಳು ತುಂಬ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಇರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಪರ್ಸ್ನಾಲಿಟಿ ಸಮತೋಲನ ಅಥವಾ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಈ ವ್ಯಕ್ತಿತ್ವದವರಿಗೆ 2 ಥಾಟ್ಸ್ಗಳು ಒಂದೊಂದೇ ಮೂಮೆಂಟಲ್ಲಿ ಬಂದ್ಬಿಡುತ್ತೆ. ಈ ವ್ಯಕ್ತಿತ್ವದವರಿಗೆ 2 ಥಾಟ್ಸ್ಗಳು ಒಂದೊಂದೇ ಮೂಮೆಂಟಲ್ಲಿ ಬಂದ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ನಾನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ, ಇವ್ರಿಗೆ ಏನು ಅನ್ಸುತ್ತೆ ಅಂದರೆ ನಾನು ಇವಾಗ ಮಾಡಬೇಕಾ ಇಲ್ಲ ಆಮೇಲೆ ಮಾಡಬೇಕಾ, ನಾನು ಮಾಡಬೇಕಾ ಇಲ್ಲ ಇನ್ನೊಬ್ರ ಹತ್ರ ಮಾಡಿಸ್ಬೇಕಾ, ಇದು ಈ ರೀತಿನೇ ಮಾಡಬೇಕಾ ಇಲ್ಲ ಇನ್ನೊಂದು ವಿಧದಲ್ಲಿ ಏನಾದರೂ ಮಾಡಬೇಕಾ, ಈ ರೀತಿಯಾದಂಥ ದ್ವಂದ್ವ ಥಾಟ್ಸ್ಗಳು ಇವ್ರಿಗೆ ತುಂಬ ಜಾಸ್ತಿ ಬರುತ್ತೆ.
ಸೊ ಹೀಗಿರಬೇಕಾದ್ರೆ ಇವರು ಡಿಸಿಷನ್ಸ್ಗಳನ್ನು ಮಾಡೋದ್ರಲ್ಲಿ ತುಂಬ ಫೇಲ್ ಆಗುವಂಥದ್ದು ಇರುತ್ತೆ ಮೇಜರಾಗಿ. ಸೊ ಇವ್ರುಗಳಿಗೆ ಹೆಚ್ಚಿನ ವಿಷಯದಲ್ಲಿ ಅಂದರೆ ಒಂದು ಕ್ಲಾರಿಟಿ ಜಾಸ್ತಿ ಕೊಡ್ತಾ ಹೋಗಬೇಕಾಗುತ್ತೆ. ಈಗ ಒಂದು ಆಲೋಚನೆ ಬಂತು ಅನ್ನೋದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು. ಆ ಎಕ್ಸ್ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಜೊತೆಲಿರೋರು ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋದಾಗ ಏನಾಗುತ್ತೆ, ಅವರು ಅತ್ಯುತ್ತಮವಾಗಿ ನಿರ್ಧಾರಗಳನ್ನ ಮಾಡೋಕ್ಕಾಗುತ್ತೆ. ನಿರ್ಧಾರಗಳನ್ನು ಯಾವಾಗ ಮಾಡೋಕ್ಕಾಗುತ್ತೆ ಅಂದರೆ ಅವ್ರ ಥಾಟ್ಸನ್ನು ಅವರು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಸ್ಟ್ರಾಂಗ್ ಮಾಡ್ಕೊಳೋ ತನಕ ಅವ್ರು ಡಿಸಿಷನ್ಸ್ಗಳನ್ನ ಮಾಡೋಕ್ಕಾಗಲ್ಲ. ಅಂದರೆ ಸಮತೋಲನ ವ್ಯಕ್ತಿತ್ವದವರಿಗೆ ಯಾವಾಗಲೂ ಡ್ಯುಯಲ್ ಥಾಟ್ಸ್ಗಳು ಜಾಸ್ತಿ ಬರುತ್ತೆ. ಹೆಚ್ಚಿಗೆ ಕ್ವಶನ್ಸ್ಗಳು ಬರುತ್ತೆ. ಯಾರಾದರೂ ಏನಾದರೂ ಹೇಳಿದರು ಅಂದರೆ ಅದಕ್ಕೊಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಇದು ಯಾಕೆ ಇವಾಗಲೇ ಮಾಡಬೇಕು, ಇದು ಯಾಕೆ ಇವಾಗ ಆಗಲ್ಲ, ಈ ರೀತಿ ತುಂಬ ಕ್ವಶನ್ಸ್ಗಳು, ಈ WH ಕ್ವಶನ್ಸ್ ಅಂತ ಹೇಳ್ತೀವಲ್ಲ, ಇದು ಈ ಬ್ಯಾಲೆನ್ಸ್ ಪರ್ಸನಾಲಿಟಿಯವರಿಗೆ ತುಂಬ ಜಾಸ್ತಿನೇ ಇರುತ್ತೆ. ನೆಕ್ಸ್ಟು ಅಡಾಪ್ಟಿವ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಇವರ ಎಲ್ಲ ಆಲೋಚನೆಗಳು ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳಕ್ಕೇ ಬರುತ್ತೆ. ಓಕೆ, ಸೊ ಅದು ಏನು ಬೇಕಾದರೂ ಇರ್ಬೋದು. ಅವ್ರು ಏನೇ ತರಲೆ ಮಾಡ್ಬೋದು ಅಥವಾ ಏನೇ ಒಳ್ಳೇದು ಮಾಡ್ಬೋದು, ಏನೇ ಕಿರಿಕಿರಿ ಮಾಡ್ಬೋದು. ಆದರೆ ಎಲ್ಲದ್ರ ಹಿಂದೆ ನಾನು ನನ್ನ ಸಂಬಂಧಗಳನ್ನು ಅಪ್ಪನ ಜೊತೆ, ಅಮ್ಮನ ಜೊತೆ, ಫ್ರೆಂಡ್ ಜೊತೆ ನಾನು ಯಾವ ರೀತಿ ಈ ಒಂದು ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅನ್ನೋ ಥರನೇ ಈ ಅಡಾಪ್ಟಿವ್ ಪರ್ಸನಾಲಿಟಿ ಅಥವಾ ಹೊಂದಿಕೊಳ್ಳುವ ವ್ಯಕ್ತಿತ್ವದವರ ನೇಚರ್ ಇರುತ್ತೆ. ಅಂದರೆ ಇವ್ರ ಥಾಟ್ಸ್ಗಳು ತುಂಬ ಸ್ಟ್ರಾಂಗ್ ಇರಲ್ಲ ಅಂತ. ಯಾರು ಇವರ ಥಾಟ್ಸ್ಗಳಿಗೆ ಬೆಂಬಲ ಕೊಡ್ತಾ ಹೋಗ್ತಾರೆ, ಸಪೋರ್ಟ್ ಕೊಡ್ತಾ ಹೋಗ್ತಾರೆ, ಆವಾಗ ಮಾತ್ರ ಇವ್ರ ಥಾಟ್ಸ್ಗಳು ಸ್ಟ್ರಾಂಗ್ ಆಗುತ್ತೆ. ಇವಾಗ ನಾವು ಯಾವುದೇ ಒಂದು ಬೆಸ್ಟ್ ಕೆಲಸ ಮಾಡಬೇಕಪ್ಪ ಜೀವನದಲ್ಲಿ ಅಂದರೆ ನಮ್ಮ ಥಾಟ್ಸ್ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಥಾಟ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದರೆ ನಾವು ಯಾವ ಕೆಲಸನೂ ಕೂಡ ಮಾಡೋಕ್ಕೆ ಮುಂದೆ ಹೋಗಲ್ಲ. ಇದು ಅವರವರ ವ್ಯಕ್ತಿತ್ವದ ಮೇಲೆ ಸಂಬಂಧಪಟ್ಟಿರುತ್ತೆ. ಇದು ಅಡಾಪ್ಟಿವ್ ಪರ್ಸನಾಲಿಟಿ ಅಥವಾ ಹೊಂದಿಕೊಳ್ಳುವಂಥ ವ್ಯಕ್ತಿತ್ವ ಆಯಿತು. ಇನ್ನೂ ಒಂದು ಇನ್ಫ್ಲೂಯೆನ್ಷಿಯಲ್ ಅಂತ ಕರಿತೀವಿ ಅಥವಾ ಪ್ರಭಾವಶಾಲಿ ಅಂತ. ಇವರ ಆಲೋಚನೆಗಳು ಹೇಗಿರುತ್ತೆ ಅಂದರೆ ಒಂದೇ ಸೆಕೆಂಡಲ್ಲಿ ಎಂಟೈರ್ ವರ್ಲ್ಡನ್ನು ಸುತ್ತಿ ಬರುವಷ್ಟು ಫಾಸ್ಟಾಗಿ ಇವ್ರ ಬ್ರೈನ್ ಕೆಲಸ ಮಾಡ್ತಾ ಇರುತ್ತೆ. ಇನ್ಸ್ಟ್ಯಾಂಟ್ ಆಫ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತುಂಬ ಹೆಚ್ಚು ಆಲೋಚನೆಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಬ್ರೈನ್ ಇವರದ್ದಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇವರುಗಳು ತುಂಬ ಸೆನ್ಸಿಟಿವ್ ಥಾಟ್ಸ್ಗಳನ್ನು ಹೊಂದಿರ್ತಾರೆ. ಓಕೆ, ತುಂಬ ಸೆನ್ಸಿಟಿವ್ ಥಾಟ್ಸ್ಗಳಂದರೆ ಇವ್ರು ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಫೀಲ್ ಮಾಡಿಬಿಟ್ರೆ ಇದು ಆಗಲ್ಲ ಅಂದರೆ ಅದು ಆಗೋದೇ ಇಲ್ಲ. ನೀನು ಅದನ್ನು ಹಾಳು ಮಾಡ್ತೀಯ ಅಂದರೆ ಅದು ಅವ್ರು ಹಾಳು ಮಾಡೇ ಮಾಡ್ತಾರೆ. ಅಂದರೆ ನಾನಿಲ್ಲಿ ಒಂದು ಹೊಸ ಸೀಕ್ರೆಟ್ ರಿವೀಲ್ ಮಾಡಬೇಕಂತ ಇದ್ದೀನಿ. ಈ ವ್ಯಕ್ತಿತ್ವದವ್ರು ಏನಿರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟಿ, ಪ್ರಭಾವಶಾಲಿ ವ್ಯಕ್ತಿತ್ವದವರು, ಇವರ ಫೀಲಿಂಗ್ಸ್ ಅಥವಾ ಇವರ ಮಾತುಗಳು ತುಂಬ ಪಾಸಿಟಿವ್ ಆಗಿಯೇ ಇರಬೇಕು. ಇಲ್ಲ ಅಂದರೆ ಅವರ ಸುತ್ತಮುತ್ತ ಇರುವಂಥವರ ಬೆಳವಣಿಗೆನೇ ಅದು ಕುಂಠಿತ ಮಾಡುವಷ್ಟು ಸ್ಟ್ರಾಂಗ್ ಇವ್ರ ಥಾಟ್ ಇರುತ್ತೆ. ಅಂದರೆ ನಾವಿಲ್ಲಿ ಸೆನ್ಸಿಟಿವ್ ಇರ್ತಾರೆ, ಇವ್ರ ಥಾಟ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿದರೂ ಸಹ ಅದರಲ್ಲೂ ಒಂದು ಶಕ್ತಿ ಇರುತ್ತೆ. ಅದರಲ್ಲೂ ಏನಾದರೂ ನೆಗೆಟಿವ್ ಸಂಬಂಧಪಟ್ಟಿದ್ದ ವಿಷಯ ಅಂತ ಬಂದಾಗ ಇದು ಆಗುವಂಥದ್ದು ಅಂದರೆ ಮ್ಯಾನಿಫೆಸ್ಟ್ ಆಗೋದಂತ ಕರಿತೀವಿ, ಅಂದರೆ ಕಾರ್ಯಗತ ಆಗೋಗ್ಬಿಡುತ್ತೆ ಅದು. ಸೊ ಈ ವ್ಯಕ್ತಿತ್ವದವರು ಸ್ವಲ್ಪ ನೆಗೆಟಿವ್ ಆಗಿ ವಿಚಾರಗಳು ತಲೆಯಲ್ಲಿ ಬರ್ತಾ ಇದ್ರೂ ಕೂಡ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನೀವು ಪಾಸಿಟಿವ್ ಆಗಿ ವಿಚಾರಗಳನ್ನು ಕನ್ವೆ ಮಾಡೋದು ಅಥವಾ ಇನ್ಫಾರ್ಮೇಷನ್ನ ಶೇರ್ ಮಾಡೋದನ್ನು ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲದೇ ಸುತ್ತಮುತ್ತ ಜನಗಳಿಗೆ ನಮ್ಮ ಥಾಟ್ಸ್ಗಳು ಅಫೆಕ್ಟ್ ಮಾಡ್ತಾ ಇರುತ್ತೆ. ಇದು ಪ್ರತಿಯೊಂದು ವ್ಯಕ್ತಿತ್ವದವರು ಈ ರೀತಿಯಾದಂಥ ಒಂದು ಇಂಟೆನ್ಸಿಟಿ ಇನ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಸ್ಟ್ರಾಂಗ್ ಇದೆ ಅಥವಾ ಎಷ್ಟು ವೀಕ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇದೆಲ್ಲವನ್ನೂ ನಾವು ಫಿಂಗರ್ ಪ್ರಿಂಟ್ ಮೂಲಕನೇ ಹೇಳೋಕ್ಕಾಗುತ್ತೆ. ಬೇರೆ ಯಾವುದೇ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಥವಾ ಬೇರೆ ವಿಧಾನಗಳನ್ನು ನಾವು ಬಳಸಿದ್ರೂ ಸಹ ಅದರಿಂದ ಕಂಪ್ಲೀಟ್ ಕ್ಲಾರಿಟಿ ಸಿಗಲ್ಲ ಯಾವ ವ್ಯಕ್ತಿ ಯಾವ ವ್ಯಕ್ತಿತ್ವಕ್ಕೆ ಬರ್ತಾರೆ ಅಂತ. ಇವುಗಳನ್ನು ನಾವು ಮೇಜರ್ ಆಗಿ 4 ಲೆವೆಲ್ಸ್ ತಿಳ್ಕೊಂಡಾಗ ಅದರ ಪ್ರಕಾರ ಅವರಿಗೆ ನಾವು ಜೀವನದಲ್ಲಿ ಆರೋಗ್ಯನ ಯಾವ ರೀತಿ ಕೊಡಬಹುದು ಅನ್ನೋದನ್ನು ನಾವು ರೈಟ್ ವೇಲಿ ಗೈಡ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ಸಮಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಸೊಲ್ಯೂಷನ್ನ ತುಂಬ ಜನಗಳ ಹತ್ರ ಹೋಗಿ ಕೇಳ್ತಾ ಇರ್ತೀವಿ. ಸೊ ಆ ಎಲ್ಲ ಸೊಲ್ಯೂಷನ್ಗಳು ಆ ವ್ಯಕ್ತಿತ್ವದ ಅನುಗುಣವಾಗಿ ಕೊಡ್ತಾರೆ ವಿನಃ ನಾನು ಕೇಳಿದವನ ವ್ಯಕ್ತಿತ್ವದ ಅನುಗುಣವಾಗಿ ನಮಗೆ ಯಾವಾಗಲೂ ಕೂಡ ಇನ್ಪುಟ್ಸ್ಗಳು ಸಿಕ್ಕಲ್ಲ. ಕೆಲವೊಬ್ಬರಿಗೆ ಅದು ವರ್ಕ್ ಆಗ್ತಾ ಇದೆ ಅಂದರೆ ನನ್ನ ವ್ಯಕ್ತಿತ್ವದ ಅನುಗುಣವಾಗಿಯೇ ನಾನು ಯಾವುದೋ ಒಬ್ಬ ವ್ಯಕ್ತಿ ಕೇಳಿರ್ತೀನಿ, ಆ ವ್ಯಕ್ತಿಯ ವ್ಯಕ್ತಿತ್ವನೂ ಕೂಡ ಸೇಮ್ ಇರುತ್ತೆ, ಅವಾಗ ಮಾತ್ರ ಅದು ಪಾಸಿಟಿವ್ ಆಗಿ ರಿಸಲ್ಟ್ಸ್ಗಳನ್ನ ಕೊಡ್ತಿರುತ್ತೆ. ಇಲ್ಲಿ ಮಿಸ್ ಆಗುತ್ತೆ ಎಷ್ಟೊಂದ್ಸತಿ ನಮ್ಮ ಜೀವನದಲ್ಲಿ. ನಾವು ಯಾರಿಗೆ ಕೇಳ್ತಾ ಇದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಆಲೋಚನೆಯ ಅನುಗುಣವಾಗಿ ಇರುವಂಥ ವ್ಯಕ್ತಿ ಹತ್ರನೇ ನಾವು ಸೊಲ್ಯೂಷನ್ಸ್ಗಳನ್ನ ಕೇಳಿದಾಗ ನಮಗೆ ಬೆಸ್ಟ್ ಸೊಲ್ಯೂಷನ್ಸ್ಗಳನ್ನ ಅವರು ಪ್ರೊವೈಡ್ ಮಾಡ್ತಾರೆ.
ಇಲ್ಲ ಅಂದರೆ ಅವ್ರು ನಮ್ಮನ್ನು ಕೆಳಗೆ ಹಾಕುವಂಥದ್ದು ಇರುತ್ತೆ, ಅಥವಾ ನಮ್ಮ ಆಲೋಚನೆಗಳಿಗೆ ಬೆಲೆ ಸಿಗದೇ ಇರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವಗಳನ್ನು ತಿಳ್ಕೊಂಡು ಅದರ ಪ್ರಕಾರವಾಗಿ ಅವರ ಆಲೋಚನೆಗಳ ಮೇಲೆ ಏನಾದರೂ ವರ್ಕ್ ಮಾಡ್ತಿದ್ದಾರೆ ಅಂದರೆ ನಮಗೆ ಇನ್ಸ್ಟಾಂಟ್ ರಿಸಲ್ಟ್ ಸಿಗುತ್ತೆ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನಾವು ಈ ಫಿಂಗರ್ ಪ್ರಿಂಟ್ ಮೂಲಕ ಕೆಲವು ವ್ಯಕ್ತಿತ್ವಗಳನ್ನು ತಿಳ್ಕೊಂಡು ಅದ್ರ ಪ್ರಕಾರ ಗೈಡ್ ಮಾಡಿದಾಗ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಬೇಕಂತ ಇರುವಂತಹ ವ್ಯಕ್ತಿಯೂ ಕೂಡ ನಾವು ಹೇಳಿದ ಮೆಥಡನ್ನು ಫಾಲೋ ಮಾಡಿ ಆಪರೇಷನ್ ಇಲ್ಲದೇ ಅದನ್ನು ಸರಿ ಮಾಡ್ಕೊಂಡಿರುವಂಥದ್ದಿದೆ. ಓಕೆ, ಅದೇ ರೀತಿ ಆಸ್ತಮಾ ಇರುವಂಥ ವ್ಯಕ್ತಿ, ಅವರಿಗೆ ಯಾಕೆ ಆಸ್ತಮಾ ಅನ್ನೋ ಒಂದು ವಿಚಾರ ಬಂತು ಅನ್ನೋದನ್ನ ನಾವು ಡೀಪ್ ಲೆವೆಲ್ ಹೋಗಿ ಫೈಂಡ್ ಔಟ್ ಮಾಡಿ ಯಾವ ಭಾವನೆಯಿಂದ ಅದು ಬಂತು ಅಂತ ಫೈಂಡ್ ಔಟ್ ಮಾಡಿ ಅವ್ರಿಗೆ ಆಸ್ತಮಾನು ಕೂಡ ಹೋಗಿಸಿರುವಂಥದ್ದಿದೆ. ಮತ್ತು ನೀವು ಪೈಲ್ಸ್ ಅನ್ನೋ ವಿಷಯ ಕೇಳಿರ್ತೀರಿ. ಸೊ ಅದರ ಹಿಂದೆ ಏನೋ ಒಂದು ಭಾವನೆ ಇರುತ್ತೆ. ಆ ಭಾವನೆನ ಸರಿ ಮಾಡ್ಕೊಳೋ ತನಕ ನಾವು ಫೈಲ್ಸ್ಗೆ ಆಪರೇಷನ್ ಆಗಿದ್ರು ಕೂಡ ಮತ್ತೆ ಅದು 7 years 8 years ಆದಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂದರೆ ಆಲೋಚನೆ ಚೇಂಜ್ ಆಗಲಿಲ್ಲ ಅಂತ. ಆಲೋಚನೆ ಚೇಂಜ್ ಆಗಬೇಕಪ್ಪ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಮೆಮೊರಿಗಳು ಚೇಂಜ್ ಆಗಬೇಕು. ಅದೇನೆಲ್ಲ ನೆಗೆಟಿವ್ ಮೆಮೊರಿಗಳನ್ನು ಅವರು ಚೈಲ್ಡ್ಹುಡ್ಡಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅವುಗಳನ್ನು ತಿದ್ದುಪಡಿ ಮಾಡ್ಕೊಂಡೇ ಇರೋ ತನಕ ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ನಾವು ಲಾಂಗ್ ಟರ್ಮ್ ಬೆಟರ್ಮೆಂಟ್ಗಳನ್ನು ನೋಡೋಕ್ಕೆ ಆಗಲ್ಲ, ಲಾಂಗ್ ಟರ್ಮ್ ರಿಸಲ್ಟ್ಸ್ಗಳಾಗಿ ನಾವು ನೋಡೋಕ್ಕೆ ಆಗಲ್ಲ. ಇನ್ ಮೈ ಫಾದರ್ ಕೇಸ್ ಒಂದು ಸತಿ ಅವ್ರಿಗೆ ತುಂಬ ಸಿವಿಯರ್ ಆಗಿ ಒಂದು ಸ್ಟ್ರಾಂಗ್ ಅಟ್ಯಾಕ್ ಆಗಿಬಿಡ್ತು. ಸೊ ಅದಾದಮೇಲೆ ವಿ ಗಾಟ್ ಎ ಸೊಲ್ಯೂಷನ್ ಥ್ರೂ ಮೆಡಿಸಿನ್ಸ್, ಅದೆಲ್ಲ ಆಯಿತು. ಅದಾದಮೇಲೆ ನಾನು ನನ್ನ ಫಾದರಿಗೆ ಕೊಟ್ಟಂಥ ಕೆಲವೊಂದು ಅಫರ್ಮೇಷನ್ಸ್ ಅಥವಾ ಕೆಲವೊಂದು ಮೆಥಡಾಲಜಿಗಳನ್ನ ಅವ್ರು ಫಾಲೋ ಮಾಡಿ ಇವತ್ತು ಆ ಒಂದು ಕಾಯಿಲೆಗೆ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇಲ್ಲದೆ, ಮೆಡಿಸಿನ್ಸ್ ಇಲ್ಲದೆ ಅವ್ರು ಆರೋಗ್ಯವಾಗಿ ಇವಾಗಲೂ ಇದ್ದಾರೆ. ಅಂದರೆ ನಾನು ಅವರಿಗೆ ಹೆಲ್ಪ್ ಮಾಡಿದ್ದು ಅವ್ರ ಆಲೋಚನೆಗಳನ್ನ ಬದಲಾಯಿಸ್ಕೊಳಕ್ಕೆ. ಆಲೋಚನೆಗಳು ಬದಲಾದ ಮೇಲೆ ಅದು ಆರೋಗ್ಯನ ತುಂಬ ಸರಿಯಾಗಿ ಸಮತೋಲನದಲ್ಲಿ ನಡೆಸ್ಕೊಂಡು ಹೋಗ್ತಿದೆ. ಇದೇ ರೀತಿ ನಾವು ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ನಾವು ಸೊಲ್ಯೂಷನ್ ಹುಡುಕ್ಬಹುದು, 100% ಹುಡುಕ್ಬೋದು. ಇವಾಗ ಕೆಲವೊಬ್ರು ತುಂಬ ಫ್ಯಾಟ್ ಇರ್ತಾರೆ, ಅವ್ರು ಯಾಕೆ ಫ್ಯಾಟ್ ಇರ್ತಾರೆ ಅಂತ ಗೊತ್ತಾಗಲ್ಲ. ಇವಾಗ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾಕೆ ಫ್ಯಾಟ್ ಆಗ್ತಿದ್ದೀನಿ, ನನ್ನ ದೇಹಕ್ಕೆ ಆಹಾರ ಹೆಂಗೆ ಹೋಗುತ್ತೆ, ಅದು ಒಳಗಡೆ ಹೆಂಗೆ ಡೈಜೆಸ್ಟ್ ಮಾಡ್ತಿರ್ಬೋದು, ತುಂಬ ಕ್ವಶನ್ಸ್ಗಳಿರುತ್ತೆ ಅವರಿಗೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಸೊಲ್ಯೂಷನ್ ಅವರಿಗೆ ಯಾರು ಕೊಡಬೇಕಂತ ಗೊತ್ತಾಗ್ತಿರಲ್ಲ. ಸೊ ಅವ್ರಿಗೆ ನೀವು ಫಿಸಿಕಲ್ ಎಕ್ಸಸೈಸಸ್ ಮಾಡಿ ಅಂದರೆ ಬಾಡಿ ಸಪೋರ್ಟ್ ಮಾಡಲ್ಲ, ಡಯಟ್ ಮಾಡಿ ಅಂದರೆ ಅದನ್ನೂ ಸಪೋರ್ಟ್ ಮಾಡಲ್ಲ, ಬಟ್ ಸ್ಟಿಲ್ ದೇ ಆರ್ ಫೈಂಡಿಂಗ್ ಔಟ್ ದ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ಕೊಡಬೇಕಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕು. ಆ ವ್ಯಕ್ತಿಯ ವ್ಯಕ್ತಿತ್ವ ತಿಳ್ಕೊಂಡು ನಾವು ಎಲ್ಲಿಂದ ವರ್ಕೌಟ್ ಮಾಡಿದ್ರೆ ಮಾತ್ರ, ಎಲ್ಲಿಂದ ಥಾಟ್ಸ್ಗಳನ್ನು ಫೀಲಿಂಗ್ಸ್ಗಳನ್ನ ಚೇಂಜ್ ಮಾಡಿದ್ರೆ ಮಾತ್ರ ಅವರಿಗೆ ಒಂದು ಸೊಲ್ಯೂಷನ್ ಪರ್ಮನೆಂಟ್ ಆಗಿ ಸಿಗುತ್ತೆ ಅನ್ನೋದನ್ನ ನಾವು ಈ ಒಂದು ಫಿಂಗರ್ ಪ್ರಿಂಟ್ ಮೂಲಕ ತಿಳ್ಕೊಳ್ಬೋದಾಗಿದೆ. ಓಕೆ ಸರಿ, ಹಂಗಾದ್ರೆ ಪ್ರತಿಯೊಂದು ಕಾಯಿಲೆ ಅಥವಾ ರೋಗಕ್ಕೂ ಮೂಲ ಅಂದರೆ ಅದು ಭಾವನೆ ಅಥವಾ ಆಲೋಚನೆ ಅಂತ ಆಗಿರುತ್ತೆ. 100%.